ನಿಮ್ಮ ಮತ್ತು ಮಾಸ್ಟರ್ ಮಂಜುನಾಥ್ ಅವರ ಗೆಳೆತನ ಪ್ರತಿ ವಾರ ಹೆಲಿಕಾಪ್ಟರ್ ಹತ್ತಿದ್ವಿ. ಫೋನ್ ಮಾಡೋನು, ನಾಳೆ ಬೆಳಗ್ಗೆ 11 ಗಂಟೆ ಜಗ್ಗೂರ್ ಕ್ಯಾಪ್ಟನ್ ಶಾರ್ಪ್ ಲೆಫ್ಟ್ ಅಂತಂದ್ರೆ ಫುಲ್ ಹಿಂಗೆ ತಿಳಿಸ್ಕೊಡೋದು. ನಾನು ಫುಲ್ಲು ಬರೀ ಬೆಲ್ಟಲ್ಲಿ ನೇತಾಡ್ತಾ ಇದ್ದೀನಿ. ಇನ್ನೊಂದು ಇದಾಗ ಬಿಟ್ಟಿದ್ದೀರಿ ಡೈರೆಕ್ಷನ್. ಒಂದ್ಸರಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಈ ಕ್ಯಾಬಿನೆಟ್ ಮಿನಿಸ್ಟರ್ ಆಗಕ್ಕಾಗಲ್ಲ. ಇದಾದ್ರೆ ಯಾವ ಬೇಕಾದ್ರೆ ಕರೆಕ್ಟ್. ಯಾವ್ದೋ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಬಿಟ್ಟಿದ್ದಾನೆ. 3 ರೆಡಿ ಇದೆಯಾ? ಲೋ ಮಾಕ್ಟೇಲ್ 1, 2ಗಿಂತ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇದೆ. ಅನೌನ್ಸ್ ಆಗಿರೋದಂತೂ ವಿಷಯ ಗೊತ್ತಾಗುತ್ತೆ. ಬೆಳಗ್ಗೆನೆ ಹೆಂಗದು ಅದಾಗತ್ತೆ. ಈಗೂ ಉಂಟೆ ಅಲ್ಲ, ಹೀಗೆ ಉಂಟು. ಇಷ್ಟೊಂದು ಸಿನಿಮಾಗಳು ಮಾಡಿದ್ರಿ, ಇಷ್ಟೊಂದು ಸಕ್ಸಸ್ ಸಿನಿಮಾಗಳು ಕೊಟ್ಟಿರಿ. ಸಕ್ಸಸ್ ಸಿನಿಮಾಗಳಲ್ಲೂ ನಿಮ್ಮ ಕೈ ಚಳಕ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಸಿಗಬೇಕಾದಂಥ ಗೌರವ ಮನ್ನಣೆ ಸಿಗಲಿಲ್ಲ, ಬಂದು ಕೈ ತಪ್ಪಿದೆ. ಒಂದು ಕೆಲವು 2-3 ಬಂದು ಸಿನಿಮಾ ಕೈ ತಪ್ಪಿ ಆಲ್ಮೋಸ್ಟ್ ಅನೌನ್ಸ್ ಆಗಿ ಅದು ಬ್ಯಾಕ್ಔಟ್ ಆಗಿದೆ. ಬಟ್ ಇಟ್ಸ್ ಓಕೆ. ಅಂದರೆ ಈಗ ಅನಿಸ್ತದೆ ಹಂಗಾಗಿ, ಯಾಕಂದರೆ ರಾತ್ರಿ ಅನೌನ್ಸ್ ಆಗಿರೋದಂತೂ ವಿಷಯ ಗೊತ್ತಾಗುತ್ತೆ. ಬೆಳಗ್ಗೆನೆ ಹೆಂಗದು ಅಂತ ಅದಾಗತ್ತೆ. ಈಗೂ ಉಂಟೆ ಅಲ್ಲ, ಹೀಗೆ ಉಂಟು. ಈಗ ಉಂಟೆ ಅಲ್ಲ, ಹೀಗೆ ನಡೆಯೋದು ಅಲ್ವಾ? ಆಗತ್ತೆ. ಯಾವತ್ತೂ ಪ್ರಶಸ್ತಿಗಳ ಹಿಂದೆ ಹೋಗ್ಲಿಲ್ಲ ನೀವು? ಎಲ್ಲ ಕೆಲಸ ಅಂದ್ರೆ ಬಟ್ ಹುಡ್ಕೊಂಬಂದಿದ್ದು ಯಾಕಂಗೆ ಕೈ ತಪ್ತು ಅಂತ. ಅದು ಕಾಣದ ಕೈ, ಕಾಣದ ಕೈಯಿನ ಕೈವಾಡಗಳು ಇರುತ್ತಲ್ಲ. ಸೊ ಹಾಗಾಗಿ ಬಟ್ ಪ್ರಶಸ್ತಿಗಳು ಮತ್ತೆ ದುಡ್ಡಿಂದ ಹೋದವನಲ್ಲ ಇವತ್ತಿಗೂ. ಇಷ್ಟೇ ಬಜೆಟ್, ಈ ಕಂಡೀಷನ್ಸ್ ಇಲ್ಲ. ಪ್ರೀತಿ ಮತ್ತೆ ಪ್ರಾಜೆಕ್ಟ್ ಇಷ್ಟ ಆಯ್ತು, ಚೆನ್ನಾಗಿರ್ತಾ ಮಾಡೋದು. ಸಾಕಷ್ಟು ಸಿನಿಮಾಗಳು ಫ್ರೀಯಾಗಿ ಮಾಡಿದ್ದು ಇದೆ. ಸೂಪರ್. ಸೊ ಅದೇ ಆಗ್ಲೇ ಮಾತಾಡ್ತಾ ಹೇಳಿದ್ರು, ಖುಷಿ ಕೊಡ್ಬೇಕು ನನಗೆ. ಬಾಲ್ ಪೆನ್ ಅನ್ನೋ ಒಂದು ಪ್ರಯೋಗಾತ್ಮಕ ಸಿನಿಮಾದಲ್ಲೂ. ಹೌದು, ಬಾಲ್ ಪೆನ್ ಸಿನಿಮಾ ಒಂದು ಪ್ರಯೋಗ. ಆಗಿನ ಟೈಮ್ಗೆ ನೆಗೆಟಿವ್ ಇತ್ತು. ನಿಜ. ನಾನು ರೆಮ್ಯುನರೇಷನ್ ತಗೊಂಡೇ ಇಲ್ಲ ಆ ಸಿನಿಮಾಗೆ. ನಂದು ನಮ್ಮ ಅಸಿಸ್ಟೆಂಟ್ ಪೇಮೆಂಟ್ ತಗೊಂಡಿದ್ದಷ್ಟೇ ಹೊರತು ನಾನು ರೆಮ್ಯುನರೇಷನ್ ತಗೊಂಡಿಲ್ಲ. ಯಾಕಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಕರೆಕ್ಟ್. 5D ಆವಾಗಿನ ಟೈಮಲ್ಲಿ 5D Mark 3 ಇತ್ತು. ಆ 5D ಕ್ಯಾಮ್ರಾ ಮಾಡಿ ಇಲ್ಲ, ಫುಲ್ HD 1920x1080 ಫುಲ್ HD ರೆಸಲ್ಯೂಷನ್. ಅದು ಓಕೆ. 5D ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ನೆಗೆಟಿವ್ ಟ್ರಾನ್ಸ್ಫರ್ ಮಾಡಿ ನೆಗೆಟಿವ್ ಇಂದ ಪ್ರಿಂಟ್ ತೆಗೆದಂತ ಸಿನಿಮಾ. ಸೊ ಫಸ್ಟ್ ಟೈಮ್ ಅದು ಕನ್ನಡದಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಆ ಥರದ್ದು ಸಿನಿಮಾ. ಇನ್ನೊಂದು ಸಿನಿಮಾ ಕಾಂಚಾಣ ಅಂತ ಒಂದು ಸಿನಿಮಾ, ಸುಂದರನಾಥ್ ಸುವರ್ಣ ಛಾಯಾಗ್ರಾಹಕರು, ನಮ್ಮ ಆತ್ಮೀಯರವರು. ಗಣೇಶ್ ಅಂತ ಅವರು ಡೈರೆಕ್ಟರ್, ಹೊಸಬರು. ಆ ಸಿನಿಮಾ ಬಜೆಟ್ ಕಡಿಮೆ ಇದೆ ಶ್ರೀ. ಸುವರ್ಣನ ಹೇಳಿದ್ರು ಬಜೆಟ್ ಕಡಿಮೆ ಇದೆ ಶ್ರೀ, ಈ ನಾಗರ ಬೇಕು ಅಂದ್ರೆ ನಾಗರ ಅಂತ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ ಆಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ, ಅಂದ್ರೆ ಡೈಲಾಗ್ ರೆಕಾರ್ಡ್ ಮಾಡ್ಲಿಕ್ಕೆ. ಅದು ಡೈಲಿ ಲೆಕ್ಕ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ ನಾನು ಹೇಳಿದೆ. ಏನೋ ಈ ಹಿಂದಿನ ಕಾಲದಲ್ಲಿ ಡೈರೆಕ್ಟರ್ಸ್ ಕತೆ ಹೇಳ್ಬೇಕಾದ್ರೆ ಒಂದು ರೆಕಾರ್ಡ್ ಮಾಡ್ತಿದ್ರಲ್ವಾ, ನರೇಷನ್ ಕೊಡ್ಬೇಕಾದ್ರೆ ಟಿಕ್ಟಾಫೋನ್ ಅಂತ ಬರೋದು, ಕೆಸೆಟ್, ಚಿಕ್ಕದು ಮಿನಿ ಕೆಸೆಟ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ರು. ಇಷ್ಟೇ ಇರೋದು. ಅಂಥದ್ದಿದ್ರೆ ಅದ್ರಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬನ್ನಿ, ಕೆಸೆಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬರೋದ. ಚಿಕ್ಕದಿರುತ್ತೆ, ಹೆಂಗು ವಾಕಿ ಟಾಕಿ ತರ ಚಿಕ್ಕದು. ಆರ್ಟಿಸ್ಟ್ ಎಷ್ಟು ಹತ್ರ ಆಗುತ್ತೋ ಅಷ್ಟು ಔಟ್ ಆಫ್ ಫ್ರೇಮ್ ಇಟ್ಬಿಟ್ಟು, ಅಥವಾ ಮೈಕ್ ಅನ್ನೋದಿದ್ರೆ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಬನ್ನಿ. ಅದರಿಂದ ಎತ್ಕೊಂಡು ಮಾಡ್ಕೊಂಡು ಅಲ್ಲ 24 ಫ್ರೇಮ್ ಸಿಂಕ್ ಆಗ್ಬೇಕಲ್ಲ ಅಂತ. ಯಾಕಂದ್ರೆ ನಾಗರಾನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿದ್ದೆ ಸಿಂಕ್ ಸೌಂಡ್ ಅಂದ್ರೆ ಸೌಂಡ್ಗೆ ಫ್ರೇಮ್ ರೇಟ್ ಇಲ್ಲ. ಸೌಂಡ್ ಪ್ಲೇಸ್ ವಿತ್ ಟೈಮ್. ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋದು ಫ್ರೇಮ್ ರೇಟ್ 24 ಫ್ರೇಮ್ಸ್ ಪರ್ ಸೆಕೆಂಡ್ ಕ್ಯಾಪ್ಚರ್ ಆಗುತ್ತೆ. ಬಟ್ ಇದು ಸಿಂಕ್ ಆಗತ್ತಾ ಅನ್ನೋ ಒಂದು ಸಮಸ್ಯೆ ಇತ್ತು, ಅಂದ್ರೆ ಕ್ವೆಶನ್ ಇತ್ತು. ಸೊ ನನ್ನ ಲಾಜಿಕ್ ಇಷ್ಟೇ ಇದ್ದಿದ್ದು, ಇಟ್ ರೆಕಾರ್ಡ್ಸ್ ಇನ್ ಟೈಮ್ ಅಲ್ವಾ, ಫೈನ್. ಅದನ್ನ ನಾನು ಕ್ಯಾಪ್ಚರ್ ಮಾಡುವಾಗ 24 ಕನ್ವರ್ಟ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು, ಸೊ ಸಿಂಕ್ ಆಗ್ಲೇಬೇಕು ಅಂತ ನನ್ನ ಲಾಜಿಕ್. ಅಂದ್ರೆ ಜಸ್ಟ್ ಬೇಸಿಕ್ ಲಾಜಿಕ್ ಅಷ್ಟೇ. ಸೊ ಇಡೀ ಸಿನಿಮಾ ಅದು ಡಿಕ್ಟಾಫೋನ್ ಅಲ್ಲಿ ಆಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದು. ಜೊತೆಗೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಟ್ರಾನ್ಸಿಷನ್, ಅಂದ್ರೆ ಎಫೆಕ್ಟ್ ಅಂತ ಏನ್ ಕರಿತೀವಿ, ಟ್ರಾನ್ಸಿಷನ್ ಇಡೀ ಸಿನಿಮಾದಲ್ಲಿ ಒಂದೇ ಡಿಸಾಲ್ವ್ ಇರೋದು. ಯಾಕಂದ್ರೆ ಅವಾಗ ನೆಗೆಟಿವ್ ಅಲ್ಲಿ ಇದ್ದಾಗ ಪ್ರತಿಯೊಂದು ಟ್ರಾನ್ಸಿಷನ್ಗೂ ಕಾಸ್ಟ್ ಆಗೋದು. ಒಂದು ವೈಪ್ ಹಾಕಿದ್ರೆ, ಒಂದು ಡಿಸಾಲ್ವ್ ಹಾಕಿದ್ರೆ, ಒಂದು ಫೇಡ್ ಹಾಕಿದ್ರೆ ಕಾಸ್ಟ್. ತುಂಬಾ ಚಾಲೆಂಜಿಂಗ್ ವರ್ಕ್ ಅದು. ಚಾಲೆಂಜಿಂಗ್. ಬಟ್ ಇವತ್ತು ನಾನು ಅಂದ್ರೆ ಐ ಪ್ರಿಫರ್ ನೋ ಎಫೆಕ್ಟ್ಸ್ ಹಾಕೋದೇ ಇಲ್ಲ. ಮ್ಯಾಕ್ಸಿಮಮ್ ಒಂದು ಡಿಸಾಲ್ವ್ ಹಾಕಿರ್ತೀನಿ, ಒಂದು ಫೇಡ್ ಔಟ್ ಹಾಕ್ತೀನಿ, ಒಂದು ಫ್ಲಾಶ್ ಕಟ್ ಹಾಕ್ತೀನಿ. ಐ ಬಿಲೀವ್ ಇನ್ ಸಿಂಪಲ್ ಕಟ್ಸ್. ಯಾಕಂದ್ರೆ
ಸ್ಮೂತ್ ಆಗಿರ್ಬೇಕು, ಅಂದರೆ ಎಡಿಟ್ ಗೊತ್ತಾಗಬಾರ್ದು, ಕಣ್ಣಿಗೆ ಕಾಣಿಸ್ಬಾರ್ದು. ಕರೆಕ್ಟ್. ದಟ್ ಇಸ್ ಅ ಗುಡ್ ಎಡಿಟ್. ಹೌದು. ಎಸ್, ನಿಮ್ಮ ಮತ್ತು ಮಾಸ್ಟರ್ ಮಂಜುನಾಥ್ ಅವರ ಗೆಳೆತನ, ನಿಮ್ಮ ಕಾಲೇಜ್ ಮೇಟ್ಸು, ಕಾಲೇಜ್ ಟೈಮಿಂದ, ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ಓದಿದ್ದಲ್ಲ, ಯಾಕಂದ್ರೆ ಅವರು ಏನೋ ಮಂಜು ಎಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ಓದಿದ್ದು, ಯಾಕಂದ್ರೆ ಆಕ್ಟಿಂಗ್ ಬಿಸಿ ಇದ್ದಿದ್ದರಿಂದ ಅವರ ನಿಮ್ಮ ಒಡನಾಟ ಬಹಳ ನಾನು ಕಾಲೇಜಿಗೆ ಬರ್ತಿದ್ದ ಅವಾಗ. ಅಂದ್ರೆ ಅಲ್ಲಿ ಲೆಕ್ಚರರ್ಸ್ ಅವರ ಪರಿಚಯ ಇದ್ರು, ಅಲ್ಲಿ ಬರ್ತಿದ್ದ, ಅವಾಗ ಪರಿಚಯ ಆಗಿದ್ದು, ಕಾಲೇಜ್ ಟೈಮಲ್ಲಿ ಪರಿಚಯ ಆಗಿದ್ದು. ಅದಾದ ನಂತರ ನಾನು ಈ ಕಡೆ ಅವ್ನು ಸಿನಿಮಾ ಬಿಟ್ಟು ಕಾರ್ಪೊರೇಟ್ ಕಡೆ ಹೋದ, ಕಾರ್ಪೊರೇಟ್ ಬಿಟ್ಟು ಸಿನಿಮಾ ಕಡೆ ಬಂದೆ. ಸೊ ನಾನು ಕ್ಯಾಮ್ರಾಮನ್ ಆಗಿದ್ದೆ ಅವಾಗ. ಅವ್ನು ಎಲ್ಲಿ ಕಾರ್ಪೊರೇಟ್ ಏನೋ ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲಿ ಅವ್ರಿಗೆಲ್ಲ ಕಾರ್ಪೊರೇಟ್ ವಿಡಿಯೋಸ್ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಟು ಗೆಟ್ ಆನ್. ಅಪಾರ್ಟ್ ಫ್ರಮ್ ದಟ್ ನಾವು ಫ್ರೆಂಡ್ಸ್ ಅಲ್ಲ, ಅವಾಗ ಸಿಗ್ತಿರ್ತೀವಿ, ಡಿಸ್ಕಸ್ ಮಾಡ್ತಿರ್ತೀವಿ. ಅಂದ್ರೆ ನೈಸ್ ಡಾಕ್ಯುಮೆಂಟ್ರಿ ಎಲ್ಲ ಶುರುವಾಗಿದ್ದು ಜೊತೆಗೆ. ನೈಸ್, ಹೌದು, ನೈಸ್ ಅಲ್ಲಿ ಅದು ನೈಸ್ಗೂ ಮುಂಚೆ ಬೇರೆ ಕಂಪನಿಗಳಿಗೆ ಜೊತೆಗೆ ವರ್ಕ್ ಮಾಡಿದೀವಿ. ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೆ ನಾನು, ಅದು ನಾನು ಕ್ಯಾಮ್ರಾ ಎಡಿಟ್ ಮಾಡಿದ್ದೆ. ನೈಸ್ ಕಂಪ್ನಿ ಸೇರ್ಕೊಂಡಾಗ ಮಂಚು ಈ ತರ, ಅಂದ್ರೆ ಅವಾಗ ಇದು ಕೂಡ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಈಗ ಕೋರ್ಟಲ್ಲಿ ಕೇಸ್ ನಡೀತಿದೆ, ಅವ್ರಿಗೆ ಪ್ರಾಜೆಕ್ಟ್ ಏನು ಪ್ರೋಗ್ರೆಸ್ ತೋರಿಸ್ಬೇಕಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ತರ. ಏನ್ ಮಾಡ್ಬೋದು ಅಂದಾಗ ಈ ತರ ನಾ ಹೇಳಿದ್ರೆ ಇದು ಹೆಲಿಕಾಪ್ಟರ್ ಶೂಟ್ ಮಾಡಿದ್ರೆ, ಯಾಕಂದ್ರೆ ಗೊತ್ತಾಗುತ್ತೆ ಏನ್ 30-40 ಸೈಟ್ ಅಲ್ವಲ್ಲ, ತುಮಕೂರು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರ್ಗು ಹೆಂಗ್ ತೋರಿಸೋದು, ಹೆಲಿಕಾಪ್ಟರ್ಲೇ ಹೋಗ್ಬೇಕು ನಾವು. ಸೊ ಇಡೀ ಪಾತ್, ಹಾಗಾಗಿ ಏನು ಅಂದ್ರೆ ರೋಡ್ ಆದ್ರೆ ರೋಡ್ ಪಾತ್ ಗೊತ್ತಾಗುತ್ತೆ ನಮ್ಗೆ, ಅಂದಾಜಾಗ ಓ ಇಲ್ಲಿ ಹಿಂಗ್ ಹೋಗತ್ತೆ ಅಂತ ಹೆಲಿಕಾಪ್ಟರ್ ಹುಡ್ಕೋಡು, ಅಂದ್ರೆ ಅಷ್ಟು ಕವರ್ ಮಾಡ್ಕೊಂಡು ಎಡಿಟ್ ಮಾಡಿ ಅದೊಂದು ಪ್ರೆಸೆಂಟೇಶನ್ ತರ ಮಾಡ್ತಿದ್ದು. ಸೊ ಅದು ಆಲ್ಮೋಸ್ಟ್ ಅದೇ ನಾ ಹೇಳ್ದಾಗೆ ಪ್ರತಿ ವಾರ ಹೆಲಿಕಾಪ್ಟರ್ ಹತ್ತಿದ್ವಿ. ನಂದು ಒಂದು ಹೆಂಗ್ ಕೋಆರ್ಡಿನೇಷನ್ ಆಗ್ಬಿಟ್ಟಿತ್ತು ಅಂತಂದ್ರೆ, ಫೋನ್ ಮಾಡೋದು ನಾಳೆ ಬೆಳಿಗ್ಗೆ 11 ಗಂಟೆ ಜಕೂರ್, ಓಕೆ ಏನಿತ್ತು ಅಷ್ಟೇ, ಬೆಳಗ್ಗೆ 11 ಗಂಟೆ ಜಕೂರ್, ಓಕೆ ಕ್ಯಾಮ್ರಾ ಸಮೇತ ಜಕೂರ್, ಡೋರ್ ಎಲ್ಲ ತೆಗೆದು ರೆಡಿ ಇಟ್ಟಿರ್ತಾರೆ, ಹೋಗೋದು ಬೆಲ್ಟ್ ಹಾಕೊಂಡು ಯಾವ ಲೆವೆಲ್ಗೆ ಅಂತಂದ್ರೆ, ಕೆಲವು ಸರಿ ಅಂದ್ರೆ ಪೈಲಟ್ಗಳಿಗೂ ಆ ರೂಟು ಎಲ್ಲ ಗೊತ್ತಾಗ್ಬಿಟ್ಟಿರೋದು. ಸೊ ಅವರು ಮುಂಚೆ ಅಂದ್ರೆ ಫಸ್ಟ್ ನಾನು ಬೇರೆ ಶೂಟ್ ಮಾಡುವಾಗೆಲ್ಲ ನಾವೊಬ್ಬನೇ ಶೂಟಿಂಗ್ ಮಾಡುವಾಗ ಹೆಡ್ಫೋನ್ ಹಾಕೊಂಡು ಪೈಲಟ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಲೆಫ್ಟ್ ರೈಟ್ ಲಿಟಲ್ ಅಪ್ ಲಿಟಲ್ ಡೌನ್ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಡಬೇಕು. ಇಲ್ಲಿ ಹೆಂಗಾಗೋಯ್ತು ಅಂದ್ರೆ, ನಂದು ಮಂಜುದು ನಾನು ಇನ್ಸ್ಟ್ರಕ್ಷನ್ ಅದು ಮಂಜು ನೋಡ್ಕೊಂತಿದ್ದೆ, ಅವ್ನು ಹೆಡ್ಫೋನ್ ಹಾಕೊಂಡು ನಾನು ಬರೀ ಕಣ್ಸನೇಲೆ ಡೌನ್ ಡೌನ್ ಅಂತಂದ್ರೆ ಒಂದ್ಸರಿ ಹಿಂಗೆ ಕ್ಯಾಪ್ಟನ್ ಶಾರ್ಪ್ ಲೆಫ್ಟ್ ಅಂತಂದ್ರೆ ಫುಲ್ ಹಿಂಗ್ ತಿರ್ಗಿಸ್ಬಿಡೋದು. ನಾನು ಫುಲ್ ಬರೀ ಬೆಲ್ಟ್ ಅಲ್ಲಿ ನೇತಾಡ್ತಾ ಇದ್ದೀನಿ, ಕ್ಯಾಮ್ರಾ ನಾನು ಫುಲ್ ನೇತಾಡ್ಕೊಂಡು ನಾನು ಹಿಂಗೆ ನೋಡಿದೆ, ಮಂಜು ಏನಿದು ಅಂತ ಅಂದ್ರೆ ಬರೀ ಕಣ್ಣಲ್ಲಿ ಮಜಾ ನಾನಲ್ಲ ಅಂದ್ರೆ ಕೋಆರ್ಡಿನೇಷನ್ ಹಾಕಿರೋ ನಮ್ದು ಫುಲ್ ಲೆಫ್ಟ್. ಅವ್ ಪಾಪ ಪೈಲಟ್ ನಮ್ ಸೆಕೆಂಡ್ ಟೈಮ್ ಬಂದಿದ್ದೆ ಅಷ್ಟೇ, ಶಾರ್ಪ್ ಲೆಫ್ಟ್ ಅಂದ್ರೆ ಹಿಂಗ್ ನೋಡೋದು, ನಾನು ಹಿಂಗ್ ನೋಡೋದು ಗುರು ಇದು ಅಂತ, ನಾನಲ್ಲ ಗುರು ಇದು. ಸೊ ಆತರ ತುಂಬಾ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಅಂದ್ರೆ ಆ ಪ್ರಾಜೆಕ್ಟ್ ಬಿಟ್ಟು ಬೇರೆ ಪ್ರಾಜೆಕ್ಟ್ಗಳು ಹೋಗಿದ್ದೀನಿ. ಅದೊಂದು ಫ್ಲಡ್ ರಿಲೀಫ್ ಏರಿಯಾ, ಅದು ಈಗ ಫ್ಲಡ್ ರಿಲೀಫ್ ಏರಿಯಾಗೆ ಯಾವುದೋ ಹಾಗೆ ಅಲ್ಲಿನ ಕ್ಷೇತ್ರದ ಮೇಲೆ ಏರಿಯಲ್ ಸರ್ವೆ ಮಾಡ್ಬೇಕು ಅಂತಿರ್ತಾರೆ. ಸೊ ಅಲ್ಲಿ ಹೋಗೋದು, ಮೊದಲೇ ಫ್ಲಡ್ ಎಫೆಕ್ಟ್ ಏರಿಯಾ, ಮಳೆ ಬರ್ತಾ ಇರುತ್ತೆ ಅಂತ ಇದು ಶೂಟ್ ಮಾಡಿ ಒಂದ್ಸರಿ ಬಸವ ಕಲ್ಯಾಣ ಅನ್ನೋ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ಜೋರ್ ಮಳೆ ಇದ್ದಾಗ ನಾವು ಫ್ಲೈ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹೆಲಿಕಾಪ್ಟರ್ ಕಾರ್ ಇದ್ದಂಗೆ, ಅಂದ್ರೆ ಅಲ್ಲಿ ವೈಪರ್ ಇರಲ್ಲ, ಅಥವಾ ಬರೀ ಇದು ಡೈರೆಕ್ಷನ್ ಅಲ್ಲಿ, ಅಂದ್ರೆ ಏರ್ಕ್ರಾಫ್ಟ್ ತರ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಇರಲ್ಲ ರೂಟ್ ತೋರಿಸ್ಲಿಕ್ಕೆ. ಸೊ ಬೆಟ್ಟ ಇದ್ರೆ ಗೊತ್ತಾಗಲ್ಲ, ಅದೇ ತರ ಎಷ್ಟೋ ಕ್ರಾಶ್ಗಳಾಗಿದೆ, ಬೆಟ್ಟ ಸಡನ್ ಆಗಿ ಬೆಟ್ಟ ಹೊಡ್ಕೊಂಡಿದ್ದೆಲ್ಲ ಆಗಿದೆ. ಸೊ ಬೈ ವಿಷನ್ನೇ ಓಡಿಸೋದು. ಸೊ ದಾರಿ ಕಾಣಿಸಿದ್ರೆ ಫ್ಲೈ ಮಾಡೋಕ್ಕಾಗಲ್ಲ. ಸೊ ಮಳೆ ಬಂದಾಗ ಫ್ಲೈ ಮಾಡೋಕ್ಕಾಗಲ್ಲ. ಸೊ ಆ ಕಡೆ ನೋಡಿ ಎಲ್ಲೋ ಒಂದ್ ಕಡೆ ಗದ್ದೆಲ್ಲ ಇಳಿಸ್ತಾರೆ. ಆ ಥರ 3-4 ಇನ್ಸಿಡೆಂಟ್ಗಳಾಗಿದೆ. ನಿಮಗೂ ಆಗಿದೆ. ಅದು ಒಂಥರ ಎಕ್ಸೈಟ್ಮೆಂಟ್. ಏನೋ ನೈಸ್ ರೋಡಲ್ಲಿ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ, ಸಡನ್ ಆಗಿ ಮಳೆ, ಪೈಲಟ್ ನಾನು ಹೇಳಿದೆ ಅವಾಗಿಂದ ಹೇಳ್ತಾ ಇದ್ದೀನಿ, ಐ ಆಮ್ ವರಿ ಅಬೌಟ್ ದಟ್ ಗೈ. ಕ್ಲೌಡ್ಸ್ ತೋರಿಸಿ ವಾರ್ನಿಂಗ್ ಕೊಡ್ತಿದ್ರು. ನಮ್ಗೆ ಈ ನಿರ್ದೇಶಕರು ಬಿಡ್ಬೇಕಲ್ಲ ಸರ್, ಒನ್ ಮೋರ್ ಅಂತಾನೆ ಇರ್ತಾರೆ, ಎಷ್ಟೇಗೂ ಸಮಾಧಾನ ಇರಲ್ಲ, ಇನ್ನೊಂದು ಬೆಟರ್ ಮಾಡೋಣ ಅಂತ ಇರ್ತಾರೆ. ಕೊನೆಗೆ ಎಲ್ಲಾನು ಈಚೆ ಹಾಕಿ ಫ್ಲೈ ಟೇಕ್ ಆಫ್ ಮಾಡಿದ್ವಿ, ಮಳೆ
ಎಲ್ಲಿ ಲ್ಯಾಂಡ್ ಮಾಡಲಿ ಅಂತ, ಅಲ್ಲಿ ಇಂತ ಅಲ್ಲಿ ಆಗತ್ತಾ ಅಂತ. ಯಾರ್ದದು ಪ್ರಾಪರ್ಟಿ? ನಮ್ದೇ ಪ್ರಾಪರ್ಟಿ, ಇಳಿಬೇಕಷ್ಟೇ. ನೈಸ್ ರೋಡ್ ಅಲ್ಲಿ ಆಫೀಸ್ ಇದೆ, ಆಫೀಸ್ ಲಾನ್, ಆ ಲಾನ್ ಔಟ್ಡೋರ್ ಲಾನ್ ಅಲ್ಲಿ ಇಳಿಸ್ಬಿಟ್ಟು 15 ನಿಮಿಷ 20 ನಿಮಿಷ ಕಾದು ಮಳೆ ನಿಂತ ಮೇಲೆ. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ 6 ಗಂಟೆ ನಂತರ ಅಂದ್ರೆ ಸನ್ರೈಸ್ ಟು ಸನ್ಸೆಟ್. ಅದಾದ್ಮೇಲೆ ಹೆಲಿಕಾಪ್ಟರ್ ಇಂಡಿಯಾದಲ್ಲಿ ಆರ್ಮಿ ಹೆಲಿಕಾಪ್ಟರ್, ಏರ್ ಫೋರ್ಸ್ ಆರ್ಮಿ ಹೆಲಿಕಾಪ್ಟರ್ ಬಿಟ್ರೆ ಪ್ರೈವೇಟ್ ಹೆಲಿಕಾಪ್ಟರ್ಸ್ ಯಾವುದು ಕ್ವಾಲಿಫೈಡ್ ಅಲ್ಲ, ನೈಟ್ ಫ್ಲೈ ಮಾಡಿ ಕ್ವಾಲಿಫೈಡ್ ಇಲ್ಲ. ಸೊ ಬಿಫೋರ್ ಸನ್ಸೆಟ್ ಇಳಿಲೇಬೇಕು. ಸೊ ಹೆಲಿಕಾಪ್ಟರ್ ವಿಚಾರದಲ್ಲಿ ನಂದು ಮಂಜುದು ತುಂಬಾ ಓಡಾಡಿದೀವಿ, ತುಂಬಾ ಆಗಲೂ ಎಕ್ಸ್ಪೆರಿಮೆಂಟ್ಗಳು. ಯಾವ್ಯಾವುದೋ ಊರಿಗೆ ಹೋಗಿರ್ತೀವಿ, ಎಲ್ಲೋ ಇಳಿರ್ತೀವಿ. ಎಸ್, ಅದಾಗಲಿ ಎಲ್ಲ ಸರಿ, ಎಲ್ಲ ವಿಭಾಗನೂ ಆಯಿತು. ಮೋಸ್ಟ್ಲಿ ನನಗನ್ಸಂಗೆ ಇನ್ನೊಂದು ವಿಭಾಗ ಬಿಟ್ಟಿದ್ದೀರಿ, ಡೈರೆಕ್ಷನ್ನು, ಯಾವುದು ಯಾವಾಗ ಅಂತ. ಈ ಸಣ್ಣ ಪುಟ್ಟ ಡೈರೆಕ್ಷನ್ ಸದ್ಯಕ್ಕಂತೂ ಮಾಡಲ್ಲ, ಚೇರ್ ಒಂಥರ. ಯಾಕಂದರೆ ಒಬ್ಬ ಕ್ಯಾಮ್ರಾಮನ್, ಎಡಿಟಿಂಗ್ ಎಲ್ಲ ಸೆನ್ಸ್ ಇರೋರು, ಎಲ್ಲ ಗೊತ್ತಿರೋದ್ರೆ ಡೈರೆಕ್ಷನ್ ಸುಲಭ, ಯಾಕೆ ಆಗಲ್ಲ ಅಂತ. ಅಲ್ಲ, ನಾನು ಈಗ ಮ್ಯೂಸಿಕ್ ವಿಡಿಯೋಗಳು ಡೈರೆಕ್ಟ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಡಾಕ್ಯುಮೆಂಟರೀಸ್, ಆ್ಯಡ್ ಫಿಲ್ಮ್ಸ್ ಎಲ್ಲ ಡೈರೆಕ್ಟ್ ಮಾಡಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ. ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಯಾಕೆಂದ್ರೆ ಸಿನಿಮಾ ಡೈರೆಕ್ಷನ್ ಆ ಸೀಟ್ ಒಂಥರ ಪ್ರೈಮ್ ಮಿನಿಸ್ಟರ್ ಸೀಟ್ ಇದ್ದಂಗೆ. ಈಗ ಸದ್ಯಕ್ಕೆ ನನ್ನ ಹತ್ರ 2-3 ಪೋರ್ಟ್ಫೋಲಿಯೋ ಇದೆ, 2-3 ಮಿನಿಸ್ಟ್ರಿ ಕೈಯಲ್ಲಿದೆ, ಕ್ಯಾಮರಾ, ಎಡಿಟಿಂಗು, ಆಕ್ಟಿಂಗು. ಅದು ಒಂಥರ ಪ್ರೈಮ್ ಮಿನಿಸ್ಟರ್ ಹುದ್ದೆ ಇದ್ದಂಗೆ. ಒಂದ್ಸರಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಈ ಕ್ಯಾಬಿನೆಟ್ ಮಿನಿಸ್ಟರ್ ಆಗಕ್ಕಾಗಲ್ಲ. ಇದಾದ್ರೆ ಯಾವ ಬೇಕಾದ್ರೆ ಕರೆಕ್ಟ್. ಹಾಗಾಗಿ ಆ ಸೀಟಲ್ಲಿ ಕೂತ್ಕೋಬೇಕು ಅಂತಂದ್ರೆ ಇದೆಲ್ಲವೂ ಬಿಟ್ಟರು ಪರವಾಗಿಲ್ಲ ನನಗೆ ಅಂದಾಗ, ಅಂದ್ರೆ ಯಾಕಂದ್ರೆ ಇವತ್ತು ನಾನು ಈಗ ಇಲ್ಲ, ತುಂಬಾ ವರ್ಷಗಳಿಂದ ತುಂಬಾ ಜನ ಹೇಳಿದ್ದಾರೆ ನನಗೆ, ಯಾಕೆ ನೀವು ಡೈರೆಕ್ಟ್ ಮಾಡಬಾರ್ದು ಅಂತ. ಆವಾಗ ಹೇಳ್ತಿದ್ದೆ, ಇಲ್ಲ 2 ವರ್ಷ ಟೈಮ್ ಎತ್ತಿಡ್ಬೇಕು ಅಂತ. ಇವತ್ತಿನ ಲೆಕ್ಕಕ್ಕೆ 4 ವರ್ಷ ಟೈಮ್ ಹೋಗ್ಬಿಡುತ್ತೆ. ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ರಿಲೀಸು, ಅವು 4 ಇಯರ್ಸ್ ಎತ್ತಿಟ್ಬಿಡ್ಬೇಕು. ಆ 4 ಇಯರ್ಸ್ ನನ್ನ ಬೇರೆ ಆಕ್ಟಿವಿಟಿಗಳು, ನನ್ನ ಟ್ರಾವೆಲ್, ಅಡ್ವೆಂಚರ್ ಎಲ್ಲವೂ ಬದಿಗಿಟ್ಟುಬಿಟ್ಟು ಒಂದು ರಿಸ್ಕೇ ಅದು, ಅಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅದು. ಸೊ ಅದೊಂಥರ ಅಡ್ವೆಂಚರ್ ಅಲ್ವಾ, ನಿರ್ದೇಶನ ಒಂದು ಅಡ್ವೆಂಚರ್. ಸೊ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ. ಸದ್ಯದಲ್ಲಿಲ್ಲ, ಯಾಕಂದ್ರೆ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಇದೆ, ಲೈನಪ್ ಇದೆ, ಕೆಲವು ಪ್ಲಾನ್ಸ್ ಇರುತ್ತಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಖಂಡಿತ ಒಂದು ಕ್ರೇಜಿಯಾಗಿ ಇರುವಂತ ಸಿನಿಮಾ ಮಾಡಿದ್ರೆ ಕ್ರೇಜಿ ಅನ್ಸ್ಬೇಕು, ಏನೇ ಮಾಡಿದ್ರು ಒಂದು ಮಜಾ ಅನ್ಸ್ಬೇಕು, ಒಂದು ಸೀಲ್ ಇರ್ಬೇಕಲ್ಲ, ಬ್ರ್ಯಾಂಡ್ ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ ಅಂದ್ರೆ ಕಷ್ಟ. ಇಲ್ಲಾಂದ್ರೆ ಅಂದ್ರೆ ಯಾಕಂದ್ರೆ ಲವ್ ಮಾಕ್ಟೇಲ್ ಮಾಡಿದಾಗ್ಲು ಯಾವ್ದೋ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಬಿಡಿದಾನೆ ಅಂತ ಅನ್ಕೊಂಡಿದ್ದವರು ಸ್ಕ್ರೀನ್ ಅಲ್ಲಿ ನೋಡಿದಾಗ ಓ ಅದೇ ಅದಿರ್ಬೇಕಲ್ಲ, ವಾವ್ ಫ್ಯಾಕ್ಟರ್ ಇರಬೇಕು. 2 ಮಾಡಿದಾಗ ಇನ್ನೂ ಬೆಟರ್ ಆಗಿತ್ತು. 3 ರೆಡಿ ಇದೆಯಾ? 3 ಫುಲ್ ಆಲ್ಮೋಸ್ಟ್ ರೆಡಿ ಇದೆ. ಫೈನಲ್ ಲವ್ ಮಾಕ್ಟೇಲ್ 3 ಮುಗೀತು. ಸದ್ಯದ ಅಂದ್ರೆ ಮೇ ಬಿ ಫೆಬ್ರವರಿಗೆ, ಫೆಬ್ ಅಲ್ಲಿ. ಯಾಕಂದ್ರೆ ಅದನ್ನು ನೀವೇ ಫಸ್ಟ್ ಆಡಿಯನ್ಸ್, ಹಂಗಾಗಿ ಹೆಂಗ್ ಬಂದಿದೆ ಅಂತ ನಿರೀಕ್ಷೆ ಅಲ್ಲ, 2ಕ್ಕಿಂತ ಕ್ಯಾಮರಾ ಕಣ್ಣು ನಂದೆ, ಕತ್ರಿನೂ ನಂದೆ, 2 ನಿಮ್ದೇ ಆಗಿರೋದ್ರಿಂದ. ಸೊ ಇಲ್ಲ, ಇದು ನನ್ನ ಪ್ರಕಾರ 1-2 ಗಿಂತ ಸೂಪರ್ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇದು. ಆಡಿಯನ್ಸ್ ಅಂದ್ರೆ ಅವರು ಅಂದ್ರೆ ನಮ್ಗೆ ಗೊತ್ತು, ಯಾಕಂದ್ರೆ ನಾ ಹೇಳಿದ್ನಲ್ಲ, ಎಲ್ಲೆಲ್ಲಿ ಏನೇನ್ ರಿಯಾಕ್ಟ್ ಮಾಡ್ತಾರೆ ಅದು ಅಲ್ಲೆಲ್ಲ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಯಾಕಂದ್ರೆ ಕಥೆ ಕೇಳಿದಾಗ್ಲೇ ನನಗೆ ಒಂದು ಜುಮ್ ಅಂದ್ರೆ ವಾವ್ ಅಂತ ಒಂದು ಜುಮ್ ಅನ್ಸತ್ತಲ್ಲ. ಶೂಟಿಂಗ್ ಮಾಡುವಾಗ ಒಂದು ಕಿಕ್ ಬರುತ್ತೆ, ಎಡಿಟ್ ಮಾಡಿದ್ಮೇಲಂತೂ ಇನ್ನೊಂದು ಕಿಕ್ ಬರುತ್ತಲ್ಲ, ಆ ಕಿಕ್ ಇದೆ 100%. ಎಲ್ರಿಗೂ ಕಿಕ್ ಕೊಡುತ್ತೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.